ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ಕೊಂತೀನಿ. ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅನ್ಕೊಂತೀನಿ. ಯಾಕಂತಂದ್ರೆ ಈಗ ನಾನು ರಾಜ್ಕುಮಾರ್ ರಸ್ತೆಯ ಮಧ್ಯದಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಪಕ್ಕದಲ್ಲೇ ಥಿಯೇಟರ್ ಕೂಡ ಇದೆ. ನವರಂಗ ಥಿಯೇಟರ್ ಪಕ್ಕದಲ್ಲೇ ಒಂದು ಅಪಾಯಕಾರಿಯಾದಂಥ ಗುಂಡಿ ಇದೆ. ಈ ಗುಂಡಿ ಎಷ್ಟು ದೊಡ್ಡದಾಗಿದೆ ಅಂತಂದ್ರೆ ಇದು ನಿನ್ನೆ ಮೊನ್ನೆ ಬಿದ್ದಿರುವಂತಹ ಗುಂಡಿ ಅಲ್ಲ. ಇದು ಸಾಕಷ್ಟು ಒಬ್ಬ ಮನುಷ್ಯನ ಕಂಪ್ಲೀಟ್ ಆಗಿ ಮಲಗುವಷ್ಟು ಅಷ್ಟರ ಮಟ್ಟಿಗೆ ದೊಡ್ಡದಾಗಿರುವಂತಹ ಗುಂಡಿ ಇದೆ. ಈ ರಾಜ್ಕುಮಾರ್ ರಸ್ತೆ ಮಧ್ಯದಲ್ಲೇ ಸಿಗ್ನಲ್ ಏನಿದೆ ಅಲ್ವಾ, ಈ ಥಿಯೇಟರ್ ಪಕ್ಕದಲ್ಲಿರುವಂತಹ ಮೇನ್ ಸಿಗ್ನಲ್ ಕೆಳಗಡೆ ಇರುವಂತಹ ರಸ್ತೆಯಲ್ಲೇ ಇಂಥ ಅಪಾಯಕಾರಿಯಾದಂಥ ಗುಂಡಿ ಬಿದ್ದಿದೆ. ಸಾಕಷ್ಟು ವಾಹನಗಳು ಓಡಾಡುವಂಥ ಜಾಗ ಇದು. ಬೆಳಿಗ್ಗೆ ಆದರೆ ಸಾಕು, ಸ್ಕೂಲ್ ಮಕ್ಕಳು ವ್ಯಾನು ಕೂಡ ಇಲ್ಲೇ ಓಡಾಡ್ತವೆ. ಮತ್ತು ಹಲವಾರು ಈ ರಾಜ್ಕುಮಾರ್ ರೋಡ್ನಲ್ಲಿ ಹಲವಾರು ಜಿಲ್ಲೆಗಳಿಂದ ಬೀದರ್, ಗುಲ್ಬರ್ಗ, ಕಲಬುರಗಿ ಮತ್ತು ಬಳ್ಳಾರಿ, ರಾಯಚೂರು ಭಾಗದಿಂದ ಬರ್ತದೆ. ಹಲವಾರು ಜಿಲ್ಲೆಗಳಿಂದ ಇದೇ ರಸ್ತೆಯ ಮೇಲೆ ಬಸ್ಸುಗಳು ಬರ್ತವೆ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಎಂಥ ಒಂದು ಪರಿಸ್ಥಿತಿ ಇದೆ ಅಂತಂದರೆ, ಸಿದ್ದರಾಮಯ್ಯನವರು ಹೇಳ್ತಾರೆ ಒಂದು ವಾರದಲ್ಲಿ ಸಂಪೂರ್ಣವಾಗಿ ನಾವು ಗುಂಡಿಯನ್ನು ಮುಚ್ಚಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ವಾಹನ ಸವಾರರು ಈ ಗುಂಡಿಗಳಲ್ಲಿ ಓಡಾಡಲಿಕ್ಕೆ ಹೆಂಗೆ ಪರದಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಆ್ಯಂಬುಲೆನ್ಸ್ಗಳು ಕೂಡ ಇದೇ ಗುಂಡಿಗಳಲ್ಲಿ ಹೋಗುತ್ತೆ. ಇನ್ನೇನು ಆಸ್ಪತ್ರೆಗೆ ಹೋಗಿ ಜೀವ ಉಳಿಸ್ಕೊಳ್ಳೋಣ ಅನ್ನೋದರಲ್ಲೇ ಇಂಥ ಗುಂಡಿಗಳಿಗೆ ಏನಾದರೂ ಆಂಬುಲೆನ್ಸ್ ಇಳಿದ್ರೆ ಮಧ್ಯದಲ್ಲೇ ಅವರ ಪ್ರಾಣದ ಸ್ಥಿತಿ ಅಧೋಗತಿ ಆಗುವಂಥ ಪರಿಸ್ಥಿತಿ ಉಂಟಾಗಿದ್ರು ಏನು ತಪ್ಪೇನಿಲ್ಲ. ಇನ್ನು ನೋಡ್ತಾ ಇರ್ಬೋದು ವಾಹನಗಳು ಎಷ್ಟು ಒದ್ದಾಡ್ತಾ ಇದ್ದಾವೆ ಅಂತಂದರೆ ಅದರಲ್ಲಿ ಹೋಗಲಿಕ್ಕೆ, ಮತ್ತು ವಾಹನಗಳು ಕೂಡ ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಇದು ಸರ್ಕಾರ ಗುಂಡಿ ಮುಚ್ಚುವಲ್ಲಿ ವಿಫಲವಾಗ್ತಾ ಇದೆ. ಒಂದು ವಾರ ಡೆಡ್ಲೈನನ್ನು ಕೊಡ್ತಾರೆ. ಈಗ ಹೋಗಿ ಒಂದು ವಾರ ಮುಗಿದ ಮೇಲೆ ನಮ್ಮ ಮಾಧ್ಯಮದವರು ಮೈಕ್ ಹಿಡಿದ್ರೆ ಹೇಳ್ತಾರೆ DCM ಕೇಳಿ ಅಂತ ಹೇಳ್ತಾರೆ. DCM ಕೇಳಿದರೆ CMನ ಕೇಳಿ ಅಂತಾರೆ. ಸದ್ಯದಲ್ಲೇ ಮುಚ್ಚುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಬರೀ ಇದೇ ಆಯಿತು. ಬರೀ ಸಮಜಾಯಿಸಿ, ಮಾಧ್ಯಮದ ಎದುರು ಸಮಜಾಯಿಸಿ ಕೊಡ್ತಾನೆ ಇದ್ದಾರೆ. ಆದರೆ ಗುಂಡಿಯನ್ನು ಮುಚ್ಚುವ ಕೆಲಸಕ್ಕೆ ಹೋಗ್ತಾ ಇಲ್ಲ. ನೀವು ಮುಂದೆ ನೋಡ್ತಾ ಇರ್ಬೋದು, ರಾಜ್ಕುಮಾರ್ ರಸ್ತೆಯಲ್ಲೇ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಒಂದು ಸೈಡ್ ಮಾತ್ರ ವೆಹಿಕಲ್ಸ್ಗಳಿಗೆ ಹೋಗಲಿಕ್ಕೆ ಅನುಕೂಲವನ್ನು ಮಾಡಿದ್ದಾರೆ. ಇನ್ನೊಂದು ಸೈಡ್ ಕಂಪ್ಲೀಟಾಗಿ ಸುಮಾರು 1.5-2 ಕಿಲೋಮೀಟರ್ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಅದು ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಯಾವುದೇ ಒಂದು ಕೆಲಸಗಳು ಕೂಡ ಅತಿ ವೇಗವಾಗಿ ನಡೀತಾ ಇಲ್ಲ. ಇದು ಯಾಕೆ ಈ ಥರ ಸರ್ಕಾರ ಈ ರೀತಿ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಜನಸಾಮಾನ್ಯರಿಗಂತೂ ಬಹಳ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಈ ಗುಂಡಿಗಳು ಏನಿದಾವಲ್ಲ, ಈ ಗುಂಡಿಗಳು ಸಿದ್ದರಾಮಯ್ಯನವರ ಮನೆ ಮುಂದೆ ಈ ಗುಂಡಿಗಳಿದಾವ? ಇಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದೆ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿಲ್ಲ. ಆದರೆ ಇಲ್ಲಿ ಜನಸಾಮಾನ್ಯರು ಓಡಾಡುವಂಥ ರಸ್ತೆ ಮಧ್ಯದಲ್ಲಿ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ಕೊಂತೀನಿ. ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅನ್ಕೊಂತೀನಿ. ಯಾಕಂತಂದರೆ ಈಗ ನಾನು ರಾಜ್ಕುಮಾರ್ ರಸ್ತೆಯ ಮಧ್ಯದಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಪಕ್ಕದಲ್ಲೇ ಥಿಯೇಟ್ರ್ ಕೂಡ ಇದೆ. ನವರಂಗ ಥಿಯೇಟ್ರ್ ಪಕ್ಕದಲ್ಲೇ ಒಂದು ಅಪಾಯಕಾರಿಯಾದಂಥ ಗುಂಡಿ ಇದೆ. ಈ ಗುಂಡಿ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಇದು ನಿನ್ನೆ ಮೊನ್ನೆ ಬಿದ್ದಿರುವಂತಹ ಗುಂಡಿ ಅಲ್ಲ. ಇದು ಸಾಕಷ್ಟು ಒಬ್ಬ ಮನುಷ್ಯನ ಕಂಪ್ಲೀಟ್ ಆಗಿ ಮಲಗುವಷ್ಟು ಅಷ್ಟರ ಮಟ್ಟಿಗೆ ದೊಡ್ಡದಾಗಿರುವಂತಹ ಗುಂಡಿ ಇದೆ. ಈ ರಾಜ್ಕುಮಾರ್ ರಸ್ತೆ ಮಧ್ಯದಲ್ಲೇ ಸಿಗ್ನಲ್ ಏನಿದೆ ಅಲ್ವಾ, ಈ ಥಿಯೇಟರ್ ಪಕ್ಕದಲ್ಲಿರುವಂತಹ ಮೇನ್ ಸಿಗ್ನಲ್ ಕೆಳಗಡೆ ಇರುವಂತಹ ರಸ್ತೆಯಲ್ಲೇ ಇಂಥ ಅಪಾಯಕಾರಿಯಾದಂಥ ಗುಂಡಿ ಬಿದ್ದಿದೆ. ಸಾಕಷ್ಟು ವಾಹನಗಳು ಓಡಾಡುವಂಥ ಜಾಗ ಇದು. ಬೆಳಿಗ್ಗೆ ಆದರೆ ಸಾಕು, ಸ್ಕೂಲ್ ಮಕ್ಕಳು ವ್ಯಾನು ಕೂಡ ಇಲ್ಲೇ ಓಡಾಡ್ತವೆ. ಮತ್ತು ಹಲವಾರು ಈ ರಾಜ್ಕುಮಾರ್ ರೋಡ್ನಲ್ಲಿ ಹಲವಾರು ಜಿಲ್ಲೆಗಳಿಂದ ಬೀದರ್, ಗುಲ್ಬರ್ಗ, ಕಲಬುರಗಿ ಮತ್ತು ಬಳ್ಳಾರಿ, ರಾಯಚೂರು ಭಾಗದಿಂದ ಬರ್ತದೆ. ಹಲವಾರು ಜಿಲ್ಲೆಗಳಿಂದ ಇದೇ ರಸ್ತೆಯ ಮೇಲೆ ಬಸ್ಸುಗಳು ಬರ್ತವೆ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಎಂಥ ಒಂದು ಪರಿಸ್ಥಿತಿ ಇದೆ ಅಂತಂದರೆ, ಸಿದ್ದರಾಮಯ್ಯನವರು ಹೇಳ್ತಾರೆ ಒಂದು ವಾರದಲ್ಲಿ ಸಂಪೂರ್ಣವಾಗಿ ನಾವು ಗುಂಡಿಯನ್ನು ಮುಚ್ಚಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ವಾಹನ ಸವಾರರು ಈ ಗುಂಡಿಗಳಲ್ಲಿ ಓಡಾಡಲಿಕ್ಕೆ ಹೆಂಗೆ ಪರದಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಆ್ಯಂಬುಲೆನ್ಸ್ಗಳು ಕೂಡ ಇದೇ ಗುಂಡಿಗಳಲ್ಲಿ ಹೋಗುತ್ತೆ. ಇನ್ನೇನು ಆಸ್ಪತ್ರೆಗೆ ಹೋಗಿ ಜೀವ ಉಳಿಸ್ಕೊಳ್ಳೋಣ ಅನ್ನೋದರಲ್ಲೇ ಇಂಥ ಗುಂಡಿಗಳಿಗೆ ಏನಾದರೂ ಆಂಬುಲೆನ್ಸ್ ಇಳಿದ್ರೆ ಮಧ್ಯದಲ್ಲೇ ಅವರ ಪ್ರಾಣದ ಸ್ಥಿತಿ ಅಧೋಗತಿ ಆಗುವಂಥ ಪರಿಸ್ಥಿತಿ ಉಂಟಾಗಿದ್ರು ಏನು ತಪ್ಪೇನಿಲ್ಲ. ಇನ್ನು ನೋಡ್ತಾ ಇರ್ಬೋದು ವಾಹನಗಳು ಎಷ್ಟು ಒದ್ದಾಡ್ತಾ ಇದ್ದಾವೆ ಅಂತಂದರೆ ಅದರಲ್ಲಿ ಹೋಗಲಿಕ್ಕೆ, ಮತ್ತು ವಾಹನಗಳು ಕೂಡ ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಇದು ಸರ್ಕಾರ ಗುಂಡಿ ಮುಚ್ಚುವಲ್ಲಿ ವಿಫಲವಾಗ್ತಾ ಇದೆ. ಒಂದು ವಾರ ಡೆಡ್ಲೈನನ್ನು ಕೊಡ್ತಾರೆ. ಈಗ ಹೋಗಿ ಒಂದು ವಾರ ಮುಗಿದ ಮೇಲೆ ನಮ್ಮ ಮಾಧ್ಯಮದವರು ಮೈಕ್ ಹಿಡಿದ್ರೆ ಹೇಳ್ತಾರೆ DCM ಕೇಳಿ ಅಂತ ಹೇಳ್ತಾರೆ. DCM ಕೇಳಿದರೆ CMನ ಕೇಳಿ ಅಂತಾರೆ. ಸದ್ಯದಲ್ಲೇ ಮುಚ್ಚುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಬರೀ ಇದೇ ಆಯಿತು. ಬರೀ ಸಮಜಾಯಿಸಿ, ಮಾಧ್ಯಮದ ಎದುರು ಸಮಜಾಯಿಸಿ ಕೊಡ್ತಾನೆ ಇದ್ದಾರೆ. ಆದರೆ ಗುಂಡಿಯನ್ನು ಮುಚ್ಚುವ ಕೆಲಸಕ್ಕೆ ಹೋಗ್ತಾ ಇಲ್ಲ. ನೀವು ಮುಂದೆ ನೋಡ್ತಾ ಇರ್ಬೋದು, ರಾಜ್ಕುಮಾರ್ ರಸ್ತೆಯಲ್ಲೇ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಒಂದು ಸೈಡ್ ಮಾತ್ರ ವೆಹಿಕಲ್ಸ್ಗಳಿಗೆ ಹೋಗಲಿಕ್ಕೆ ಅನುಕೂಲವನ್ನು ಮಾಡಿದ್ದಾರೆ. ಇನ್ನೊಂದು ಸೈಡ್ ಕಂಪ್ಲೀಟಾಗಿ ಸುಮಾರು 1.5-2 ಕಿಲೋಮೀಟರ್ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಅದು ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಯಾವುದೇ ಒಂದು ಕೆಲಸಗಳು ಕೂಡ ಅತಿ ವೇಗವಾಗಿ ನಡೀತಾ ಇಲ್ಲ. ಇದು ಯಾಕೆ ಈ ಥರ ಸರ್ಕಾರ ಈ ರೀತಿ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಜನಸಾಮಾನ್ಯರಿಗಂತೂ ಬಹಳ
ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಈ ಗುಂಡಿಗಳು ಏನಿದಾವಲ್ಲ, ಈ ಗುಂಡಿಗಳು ಸಿದ್ದರಾಮಯ್ಯನವರ ಮನೆ ಮುಂದೆ ಈ ಗುಂಡಿಗಳಿದಾವ? ಇಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದೆ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿಲ್ಲ. ಆದರೆ ಇಲ್ಲಿ ಜನಸಾಮಾನ್ಯರು ಓಡಾಡುವಂಥ ರಸ್ತೆ ಮಧ್ಯದಲ್ಲಿ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ಕೊಂತೀನಿ. ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅನ್ಕೊಂತೀನಿ. ಯಾಕಂತಂದರೆ ಈಗ ನಾನು ರಾಜ್ಕುಮಾರ್ ರಸ್ತೆಯ ಮಧ್ಯದಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಪಕ್ಕದಲ್ಲೇ ಥಿಯೇಟ್ರ್ ಕೂಡ ಇದೆ. ನವರಂಗ ಥಿಯೇಟ್ರ್ ಪಕ್ಕದಲ್ಲೇ ಒಂದು ಅಪಾಯಕಾರಿಯಾದಂಥ ಗುಂಡಿ ಇದೆ. ಈ ಗುಂಡಿ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಇದು ನಿನ್ನೆ ಮೊನ್ನೆ ಬಿದ್ದಿರುವಂತಹ ಗುಂಡಿ ಅಲ್ಲ. ಇದು ಸಾಕಷ್ಟು ಒಬ್ಬ ಮನುಷ್ಯನ ಕಂಪ್ಲೀಟಾಗಿ ಮಲಗುವಷ್ಟು ಅಷ್ಟರ ಮಟ್ಟಿಗೆ ದೊಡ್ಡದಾಗಿರುವಂತಹ ಗುಂಡಿ ಇದೆ. ಈ ರಾಜ್ಕುಮಾರ್ ರಸ್ತೆ ಮಧ್ಯದಲ್ಲೇ ಸಿಗ್ನಲ್ ಏನಿದೆಯಲ್ವಾ, ಈ ಥಿಯೇಟರ್ ಪಕ್ಕದಲ್ಲಿರುವಂತಹ ಮೇನ್ ಸಿಗ್ನಲ್ ಕೆಳಗಡೆ ಇರುವಂತಹ ರಸ್ತೆಯಲ್ಲೇ ಇಂಥ ಅಪಾಯಕಾರಿಯಾದಂಥ ಗುಂಡಿ ಬಿದ್ದಿದೆ. ಸಾಕಷ್ಟು ವಾಹನಗಳು ಓಡಾಡುವಂಥ ಜಾಗ ಇದು. ಬೆಳಿಗ್ಗೆ ಆದರೆ ಸಾಕು, ಸ್ಕೂಲ್ ಮಕ್ಕಳು ವ್ಯಾನು ಕೂಡ ಇಲ್ಲೇ ಓಡಾಡ್ತವೆ. ಮತ್ತು ಹಲವಾರು ಈ ರಾಜ್ಕುಮಾರ್ ರೋಡ್ನಲ್ಲಿ ಹಲವಾರು ಜಿಲ್ಲೆಗಳಿಂದ ಬೀದರ್, ಗುಲ್ಬರ್ಗ, ಕಲಬುರಗಿ ಮತ್ತು ಬಳ್ಳಾರಿ, ರಾಯಚೂರು ಭಾಗದಿಂದ ಬರ್ತದೆ. ಹಲವಾರು ಜಿಲ್ಲೆಗಳಿಂದ ಇದೇ ರಸ್ತೆಯ ಮೇಲೆ ಬಸ್ಸುಗಳು ಬರ್ತವೆ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಎಂಥ ಒಂದು ಪರಿಸ್ಥಿತಿ ಇದೆ ಅಂತಂದರೆ, ಸಿದ್ದರಾಮಯ್ಯನವರು ಹೇಳ್ತಾರೆ ಒಂದು ವಾರದಲ್ಲಿ ಸಂಪೂರ್ಣವಾಗಿ ನಾವು ಗುಂಡಿಯನ್ನು ಮುಚ್ಚಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ವಾಹನ ಸವಾರರು ಈ ಗುಂಡಿಗಳಲ್ಲಿ ಓಡಾಡಲಿಕ್ಕೆ ಹೆಂಗೆ ಪರದಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಆ್ಯಂಬುಲೆನ್ಸ್ಗಳು ಕೂಡ ಇದೇ ಗುಂಡಿಗಳಲ್ಲಿ ಹೋಗುತ್ತೆ. ಇನ್ನೇನು ಆಸ್ಪತ್ರೆಗೆ ಹೋಗಿ ಜೀವ ಉಳಿಸ್ಕೊಳ್ಳೋಣ ಅನ್ನೋದರಲ್ಲೇ ಇಂಥ ಗುಂಡಿಗಳಿಗೆ ಏನಾದರೂ ಆಂಬುಲೆನ್ಸ್ ಇಳಿದ್ರೆ ಮಧ್ಯದಲ್ಲೇ ಅವರ ಪ್ರಾಣದ ಸ್ಥಿತಿ ಅಧೋಗತಿ ಆಗುವಂಥ ಪರಿಸ್ಥಿತಿ ಉಂಟಾಗಿದ್ರು ಏನು ತಪ್ಪೇನಿಲ್ಲ. ಇನ್ನು ನೋಡ್ತಾ ಇರ್ಬೋದು ವಾಹನಗಳು ಎಷ್ಟು ಒದ್ದಾಡ್ತಾ ಇದ್ದಾವೆ ಅಂತಂದರೆ ಅದರಲ್ಲಿ ಹೋಗಲಿಕ್ಕೆ, ಮತ್ತು ವಾಹನಗಳು ಕೂಡ ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಇದು ಸರ್ಕಾರ ಗುಂಡಿ ಮುಚ್ಚುವಲ್ಲಿ ವಿಫಲವಾಗ್ತಾ ಇದೆ. ಒಂದು ವಾರ ಡೆಡ್ಲೈನನ್ನು ಕೊಡ್ತಾರೆ. ಈಗ ಹೋಗಿ ಒಂದು ವಾರ ಮುಗಿದ ಮೇಲೆ ನಮ್ಮ ಮಾಧ್ಯಮದವರು ಮೈಕ್ ಹಿಡಿದ್ರೆ ಹೇಳ್ತಾರೆ DCM ಕೇಳಿ ಅಂತ ಹೇಳ್ತಾರೆ. DCM ಕೇಳಿದರೆ CMನ ಕೇಳಿ ಅಂತಾರೆ. ಸದ್ಯದಲ್ಲೇ ಮುಚ್ಚುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಬರೀ ಇದೇ ಆಯಿತು. ಬರೀ ಸಮಜಾಯಿಸಿ ಮಾಧ್ಯಮದ ಎದುರು ಸಮಜಾಯಿಸಿ ಕೊಡ್ತಾನೆ ಇದ್ದಾರೆ. ಆದರೆ ಗುಂಡಿಯನ್ನು ಮುಚ್ಚುವ ಕೆಲಸಕ್ಕೆ ಹೋಗ್ತಾ ಇಲ್ಲ. ನೀವು ಮುಂದೆ ನೋಡ್ತಾ ಇರ್ಬೋದು ರಾಜ್ಕುಮಾರ್ ರಸ್ತೆಯಲ್ಲೇ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಒಂದು ಸೈಡ್ ಮಾತ್ರ ವೆಹಿಕಲ್ಸ್ಗಳಿಗೆ ಹೋಗಲಿಕ್ಕೆ ಅನುಕೂಲವನ್ನು ಮಾಡಿದ್ದಾರೆ. ಇನ್ನೊಂದು ಸೈಡ್ ಕಂಪ್ಲೀಟಾಗಿ ಸುಮಾರು 1.5-2 ಕಿಲೋಮೀಟರ್ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಅದು ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಯಾವುದೇ ಒಂದು ಕೆಲಸಗಳು ಕೂಡ ಅತಿ ವೇಗವಾಗಿ ನಡೀತಾ ಇಲ್ಲ. ಇದು ಯಾಕೆ ಈ ಥರ ಸರ್ಕಾರ ಈ ರೀತಿ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಜನಸಾಮಾನ್ಯರಿಗಂತೂ ಬಹಳ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಈ ಗುಂಡಿಗಳು ಏನಿದಾವಲ್ಲ, ಈ ಗುಂಡಿಗಳು ಸಿದ್ದರಾಮಯ್ಯನವರ ಮನೆ ಮುಂದೆ ಈ ಗುಂಡಿಗಳಿದಾವ? ಇಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದೆ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿಲ್ಲ. ಆದರೆ ಇಲ್ಲಿ ಜನಸಾಮಾನ್ಯರು ಓಡಾಡುವಂಥ ರಸ್ತೆ ಮಧ್ಯದಲ್ಲಿ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ಕೊಂತೀನಿ. ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ ಅನ್ಕೊಂತೀನಿ. ಯಾಕಂತಂದರೆ ಈಗ ನಾನು ರಾಜ್ಕುಮಾರ್ ರಸ್ತೆಯ ಮಧ್ಯದಲ್ಲಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಪಕ್ಕದಲ್ಲೇ ಥಿಯೇಟ್ರ್ ಕೂಡ ಇದೆ. ನವರಂಗ ಥಿಯೇಟ್ರ್ ಪಕ್ಕದಲ್ಲೇ ಒಂದು ಅಪಾಯಕಾರಿಯಾದಂಥ ಗುಂಡಿ ಇದೆ. ಈ ಗುಂಡಿ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಇದು ನಿನ್ನೆ ಮೊನ್ನೆ ಬಿದ್ದಿರುವಂತಹ ಗುಂಡಿ ಅಲ್ಲ. ಇದು ಸಾಕಷ್ಟು ಒಬ್ಬ ಮನುಷ್ಯನ ಕಂಪ್ಲೀಟಾಗಿ ಮಲಗುವಷ್ಟು ಅಷ್ಟರ ಮಟ್ಟಿಗೆ ದೊಡ್ಡದಾಗಿರುವಂತಹ ಗುಂಡಿ ಇದೆ. ಈ ರಾಜ್ಕುಮಾರ್ ರಸ್ತೆ ಮಧ್ಯದಲ್ಲೇ ಸಿಗ್ನಲ್ ಏನಿದೆಯಲ್ವಾ, ಈ ಥಿಯೇಟರ್ ಪಕ್ಕದಲ್ಲಿರುವಂತಹ ಮೇನ್ ಸಿಗ್ನಲ್ ಕೆಳಗಡೆ ಇರುವಂತಹ ರಸ್ತೆಯಲ್ಲೇ ಇಂಥ ಅಪಾಯಕಾರಿಯಾದಂಥ ಗುಂಡಿ ಬಿದ್ದಿದೆ. ಸಾಕಷ್ಟು ವಾಹನಗಳು ಓಡಾಡುವಂಥ ಜಾಗ ಇದು. ಬೆಳಿಗ್ಗೆ ಆದರೆ ಸಾಕು, ಸ್ಕೂಲ್ ಮಕ್ಕಳು ವ್ಯಾನು ಕೂಡ ಇಲ್ಲೇ ಓಡಾಡ್ತವೆ. ಮತ್ತು ಹಲವಾರು ಈ ರಾಜ್ಕುಮಾರ್ ರೋಡ್ನಲ್ಲಿ ಹಲವಾರು ಜಿಲ್ಲೆಗಳಿಂದ ಬೀದರ್, ಗುಲ್ಬರ್ಗ, ಕಲಬುರಗಿ ಮತ್ತು ಬಳ್ಳಾರಿ, ರಾಯಚೂರು ಭಾಗದಿಂದ ಬರ್ತದೆ. ಹಲವಾರು ಜಿಲ್ಲೆಗಳಿಂದ ಇದೇ ರಸ್ತೆಯ ಮೇಲೆ ಬಸ್ಸುಗಳು ಬರ್ತವೆ. ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಎಂಥ ಒಂದು ಪರಿಸ್ಥಿತಿ ಇದೆ ಅಂತಂದರೆ, ಸಿದ್ದರಾಮಯ್ಯನವರು ಹೇಳ್ತಾರೆ ಒಂದು ವಾರದಲ್ಲಿ ಸಂಪೂರ್ಣವಾಗಿ ನಾವು ಗುಂಡಿಯನ್ನು ಮುಚ್ಚಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ವಾಹನ ಸವಾರರು ಈ ಗುಂಡಿಗಳಲ್ಲಿ ಓಡಾಡಲಿಕ್ಕೆ ಹೆಂಗೆ ಪರದಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಆ್ಯಂಬುಲೆನ್ಸ್ಗಳು ಕೂಡ ಇದೇ ಗುಂಡಿಗಳಲ್ಲಿ ಹೋಗುತ್ತೆ. ಇನ್ನೇನು ಆಸ್ಪತ್ರೆಗೆ ಹೋಗಿ ಜೀವ ಉಳಿಸ್ಕೊಳ್ಳೋಣ ಅನ್ನೋದರಲ್ಲೇ ಇಂಥ ಗುಂಡಿಗಳಿಗೆ ಏನಾದರೂ ಆಂಬುಲೆನ್ಸ್ ಇಳಿದ್ರೆ ಮಧ್ಯದಲ್ಲೇ ಅವರ ಪ್ರಾಣದ ಸ್ಥಿತಿ ಅಧೋಗತಿ ಆಗುವಂಥ ಪರಿಸ್ಥಿತಿ ಉಂಟಾಗಿದ್ರು ಏನು ತಪ್ಪೇನಿಲ್ಲ. ಇನ್ನು ನೋಡ್ತಾ ಇರ್ಬೋದು ವಾಹನಗಳು ಎಷ್ಟು ಒದ್ದಾಡ್ತಾ ಇದ್ದಾವೆ ಅಂತಂದರೆ ಅದರಲ್ಲಿ ಹೋಗಲಿಕ್ಕೆ, ಮತ್ತು ವಾಹನಗಳು ಕೂಡ ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಇದು ಸರ್ಕಾರ ಗುಂಡಿ ಮುಚ್ಚುವಲ್ಲಿ ವಿಫಲವಾಗ್ತಾ ಇದೆ. ಒಂದು ವಾರ ಡೆಡ್ಲೈನನ್ನು ಕೊಡ್ತಾರೆ. ಈಗ ಹೋಗಿ ಒಂದು ವಾರ ಮುಗಿದ ಮೇಲೆ ನಮ್ಮ ಮಾಧ್ಯಮದವರು ಮೈಕ್ ಹಿಡಿದ್ರೆ ಹೇಳ್ತಾರೆ DCM ಕೇಳಿ ಅಂತ ಹೇಳ್ತಾರೆ. DCM ಕೇಳಿದರೆ CMನ ಕೇಳಿ ಅಂತಾರೆ. ಸದ್ಯದಲ್ಲೇ ಮುಚ್ಚುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಬರೀ ಇದೇ ಆಯಿತು.
ಬರೀ ಸಮಜಾಯಿಸಿ ಮಾಧ್ಯಮದ ಎದುರು ಸಮಜಾಯಿಸಿ ಕೊಡ್ತಾನೆ ಇದ್ದಾರೆ, ಆದರೆ ಗುಂಡಿಯನ್ನು ಮುಚ್ಚುವ ಕೆಲಸಕ್ಕೆ ಹೋಗ್ತಾ ಇಲ್ಲ. ನೀವು ಮುಂದೆ ನೋಡ್ತಾ ಇರಬಹುದು ರಾಜ್ಕುಮಾರ್ ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಕೂಡ ಮಂದಗತಿಯಲ್ಲಿ ನಡೀತಾ ಇದೆ. ಒಂದು ಸೈಡ್ ಮಾತ್ರ ವೆಹಿಕಲ್ಸ್ಗಳಿಗೆ ಹೋಗಲಿಕ್ಕೆ ಅನುಕೂಲವನ್ನು ಮಾಡಿದ್ದಾರೆ, ಇನ್ನೊಂದು ಸೈಡ್ ಕಂಪ್ಲೀಟ್ ಆಗಿ ಸುಮಾರು 1.5 ಕಿಲೋಮೀಟರ್ ರಸ್ತೆಯನ್ನು ಬಂದ್ ಮಾಡಿದ್ದಾರೆ. ಅದು ಕೂಡ ಮಂದಗತಿಯಲ್ಲಿ ನಡೀತಿದೆ. ಯಾವುದೇ ಒಂದು ಕೆಲಸಗಳು ಕೂಡ ಅತಿ ವೇಗವಾಗಿ ನಡೀತಾ ಇಲ್ಲ. ಇದು ಯಾಕೆ ಈ ಥರ ಸರ್ಕಾರ ಈ ರೀತಿ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಜನಸಾಮಾನ್ಯರಿಗಂತೂ ಬಹಳ ತೊಂದರೆ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಈ ಗುಂಡಿಗಳು ಏನಿದಾವಲ್ಲ, ಈ ಗುಂಡಿಗಳು ಸಿದ್ದರಾಮಯ್ಯನವರ ಮನೆ ಮುಂದೆ ಈ ಗುಂಡಿಗಳಿದಾವ? ಇಲ್ಲ, ಈ ಸಿದ್ದರಾಮಯ್ಯನವರ ಮನೆ ಮುಂದೆ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿಲ್ಲ. ಆದರೆ ಇಲ್ಲಿ ಜನಸಾಮಾನ್ಯರು ಓಡಾಡುವಂಥ ರಸ್ತೆ ಮಧ್ಯದಲ್ಲಿ ಇಂಥ ಅಪಾಯಕಾರಿಯಾದಂಥ ಗುಂಡಿಗಳಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.